ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುಬ್ಬಿ. ನಾನಿವತ್ತು ನಿಮ್ಗೆಲ್ಲ ಬುದ್ಧಿ ಕಲಿತ ಜಮೀನ್ದಾರ ಅಂತ ಕಥೆನ ಹೇಳ್ತಾ ಇದ್ದೀನಿ. ಒಂದು ಊರಿರುತ್ತೆ. ಆ ಊರಲ್ಲಿ ಒಬ್ಬ ಜಮೀನ್ದಾರ ಇರ್ತಾನೆ. ಅವನು ತುಂಬಾ ಕ್ರೂರಿ. ಅವನ್ಗೆ ಒಂಚೂರು ಕರುಣೆನೇ ಇರಲ್ಲ. ಅವ್ನ್ ದೊಡ್ಡ ಶ್ರೀಮಂತ ಆಗಿದ್ರು ಒಂಚೂರು ಕರುಣೆ ಅನ್ನೋದು ತೋರಿಸ್ತಾ ಇರಲ್ಲ. ಅವನ ಹತ್ರ ಎಷ್ಟೊಂದ್ ಜನ ಆಳ್ಗಳಿರ್ತಾರೆ. ಅವ್ರ ಹತ್ರ ಎಲ್ಲ ಕ್ರೂರವಾಗಿ ನಡ್ಕೊಂತಾ ಇರ್ತಾನೆ. ಅವ್ರಿಗೆ ಸ್ವಲ್ಪ ಸಂಬಳ ಕೊಡ್ತಾ ಇರ್ತಾನೆ. ಮತ್ತೆ ಅವ್ರಿಗೆ ಊಟ ಬೆಳಗ್ಗೆ ಮತ್ತೆ ರಾತ್ರಿ ಮಾತ್ರ ಸ್ವಲ್ಪನೇ ಆಗ್ತಾ ಇರ್ತಾನೆ. ಅವ್ರನ್ನ ರಾತ್ರಿ ಎಲ್ಲ ದುಡಿಸ್ತಾನೆ, ಬೆಳಗ್ಗೆ ಎಲ್ಲ ದುಡಿಸ್ತಾನೆ. ಅವ್ರಿಗೆ ನೀಟಾಗಿ ರೆಸ್ಟ್ ಸಹ ಕೊಡ್ತಾ ಇರಲ್ಲ. ಒಂದಿನ ಏನಾಗುತ್ತೆ, ಜಮೀನ್ದಾರನ ಹೊಲದಲ್ಲಿ ಪೈರ್ ಕಿತ್ತಾಗಿರುತ್ತೆ. ಪೈರ್ ಕಿತ್ತಾದ್ಮೇಲೆ ಅದನ್ನ ತುಳ್ದು ಅದನ್ನೆಲ್ಲ ಕಾಳನ್ನ ಬೇರ್ಪಡಿಸ್ಬೇಕಲ್ಲ. ಅದಕ್ಕೆ ಆಳ್ಗಳಿಗೆ ಜಮೀನ್ದಾರ ಹೇಳ್ತಾನೆ, ನಾಳೆ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಇದೆಲ್ಲ ಧಾನ್ಯಗಳೆಲ್ಲ ಸಪ್ರೇಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆಗ ಆಳ್ಗಳಿಗೆಲ್ಲ ಎಷ್ಟು ಸುಸ್ತಾಗಿರ್ತಾರೆ. ಆಲೆ ಸಾಯಂಕಾಲ ಬೇರೆ ಆಗಿರುತ್ತೆ, ಬೆಳಗ್ಗೆ ಎಲ್ಲ ಬೇರೆ ದುಡ್ದು ದಂಡಿರ್ತಾರೆ, ರಾತ್ರಿನೂ ಅದೇ ತರ ಮಾಡ್ಬೇಕಂತ ಹೇಳ್ಬಿಟ್ಟು ಅವರಿಗೆ ಬೇಜಾರಾಗ್ಬಿಡುತ್ತೆ. ಆಗ ಜಮೀನ್ದಾರನ ಹತ್ರ ಕೇಳ್ತಾರೆ, ಜಮೀನ್ದಾರೆ ಇಷ್ಟೊಂದೆಲ್ಲ ನಮ್ ಕೈಲಿ ಮಾಡೋದಿಕ್ ಆಗೋದಿಲ್ಲ, ನಮ್ಗೊಂದ್ ಕುದುರೆನಾದ್ರೂ ಕೊಟ್ರೆ ನಾವ್ ಅದ್ರ ಕಾಲಿಂದ ಎಲ್ಲ ತುಳ್ಸ್ಬಿಟ್ಟು ನಾವ್ ಧಾನ್ಯ ಮತ್ತೆ ಪೈರ್ನ ಸಪ್ರೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಜಮೀನ್ದಾರಂಗೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಅವ್ನ್ ಹೇಳ್ತಾನೆ, ನೀವೇ ಒಂದ್ ವೇಸ್ಟ್, ನಿಮ್ ಜೊತೆ ಇನ್ನೊಂದ್ ಬೇರೆ ಕುದುರೆ ಬೇರೆ ತರ್ಬೇಕಾ, ಅದಕ್ ಬೇರೆ ದುಡ್ದಂಡನ, ನಿಮಗ್ ಕೂಳಾಗ್ತಿರೋದೇ ಹೆಚ್ಚು. ಸುಮ್ನೆ ನಿಮ್ಗ್ ದುಡ್ಡು ಕೊಡ್ತಿರೋದೇನಕ್ಕೆ, ಈ ಕೆಲ್ಸ ಮಾಡ್ಲಿ ಅಂತ ತಾನೆ, ಬಾಯಿ ಮುಚ್ಕೊಂಡು ಈ ಕೆಲ್ಸ ಮಾಡ್ರಿ ಅಂತ ಹೇಳಿ ಹೋಗ್ತೀನಿ. ಆಳ್ಗಳಿಗೆ ತುಂಬಾ ಬೇಜಾರಾಗಿ ಮರದ ಕೆಳಗಡೆ ಕುಂತಿರ್ತಾರೆ. ಆಗ ಹಂಗೆ ಅವ್ರಿಗೆ ದಣ್ಣವಾಗಿರುತ್ತಲ್ಲ, ಹಂಗೆ ನಿದ್ದೆ ಬರುತ್ತೆ, ಕಣ್ ಮುಚ್ತಾರೆ. ಆಗ ಕುದುರೆದು ಸೌಂಡ್ ಕೇಳಿಸುತ್ತೆ. ಆಗ ಅವ್ರು ಹೋಗ್ಬಿಟ್ಟು ಏನು ಅಂತ ನೋಡಿದ್ರೆ ಅಲ್ಲಿ ಒಬ್ಬ ಕುದುರೆನ ಹಿಡ್ಕೊಂಡು ನಿಂತಿರ್ತಾನೆ. ಆಗ ಏನಕ್ಕೆ ಇದು ಕುದುರೆ ಅಂತ ಹೇಳ್ಬಿಟ್ಟು ಹತ್ರ ಹೋಗಿ ನೋಡಿದ್ರೆ, ಆಗ ಅವ್ನು ಹೇಳ್ತಾನೆ, ಈ ಕುದುರೆನ ನಿಮ್ಗೆ ಕೊಡ್ತಾ ಇದ್ದೀನಿ, ನಾನು ಬಾಡಿಗೆಗಂತ ಕೊಡ್ತಾ ಇದ್ದೀನಿ, ನೀವೇನ್ ದುಡ್ಡು ಕೊಡೋದ್ ಬೇಡ, ಇದನ್ನ ನೋಡ್ಕೊಂಡ್ರೆ ಸಾಕು. ಇದನ್ನ ಹೆಂಗ್ ನೋಡ್ಕೊಬೇಕು ಅಂದ್ರೆ, ನೀವು ಅದೇನಾದ್ರೂ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸರಿಯಾಗೋದ್ರೆ ಬೆನ್ನಿಗೆ ಹೊಡ್ರಿ, ಆದ್ರೆ ತಲೆಗೆ ಮಾತ್ರ ಹೊಡಿಬೇಡ್ರಿ. ಇದಕ್ಕೆ ಸ್ವಲ್ಪನೂ ಊಟ ಜಾಸ್ತಿ ಕೊಡ್ಲೇಬೇಡ್ರಿ. ದಿನಕ್ಕೆ ಒಂದೊತ್ತಷ್ಟೇ 5 ನಿಮಿಷ ಅಷ್ಟೇ ಹುಲ್ಲತ್ರ ಹೋಗ್ಬಿಟ್ಟು ಮೇಯಿಸ್ಕೊಂಡು ತಗೊಂಬಂದ್ಬಿಡ್ರಿ. ಜಾಸ್ತಿ ಕೆಲಸ ಮಾಡ್ಸ್ರಿ, ಹಗ್ಲಿ ರಾತ್ರಿ ಅನ್ಬೇಡ್ರಿ, ದುಡಿಸ್ತಾನೆ ಇರಿ. ನೀವ್ ಯಾವತ್ತು ಇದನ್ನ ದುಡಿಸ್ದೆ ಹಂಗೆ ನಿಂತ್ಕೊಂತೀರೋ ಅದು ನಿಮ್ಮಿಂದ ಹೋಗ್ಬಿಡುತ್ತೆ. ಇದಕ್ಕೆ ತಲೆಗೆ ಯಾವತ್ತು ಹೊಡಿತೀರೋ ಅದ್ ನಿಮ್ಮಿಂದ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಆಳ್ಗಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಕಷ್ಟ ಆಗ್ತಿರೋದನ್ನ ನೋಡಿ ಆ ದೇವ್ರೆ ಕಳ್ಸಿಕೊಟ್ಟಿದ್ದೀನಪ್ಪ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನ ಕರ್ಕೊಂಡೋಗಿ ಪೈರ್ಗಳನ್ನ ತುಳಿಸ್ತಾರೆ, ಕಾಳನ್ನ ಬೇರೆ ಮಾಡಿಸ್ತಾರೆ, ಎಲ್ಲಾ ಕೆಲ್ಸನೂ ಮಾಡಿಸ್ತಾರೆ. ಆದ್ರೆ ಏನ್ ವಿಚಿತ್ರ ಅಂದ್ರೆ, ಆ ಕುದುರೆ ಬಂದಿದ್ದಿಂದ ಅದ್ರ ಮಾರನೇ ಬೆಳಗ್ಗೆಯಿಂದಾನೆ ಆ ಮನೆ ಜಮೀನ್ದಾರನು ಕಾಣಿಸ್ತಾ ಇರೋದಿಲ್ಲ. ಆಗ ಒಂದ್ ಸ್ವಲ್ಪ ದಿನ ಆಗುತ್ತೆ, ಆ ಕುದುರೆ ಇಷ್ಟ ದಪ್ಪ ಇದ್ದಿದ್ದು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಫುಲ್ ಸಣ್ಣಕ್ಕೆ ಮೈ ಎಲ್ಲ ಬಿಟ್ಕೊಂಡು ಒಣಕ್ಲಾಗ್ಬಿಟ್ಟಿರುತ್ತೆ. ಒಂದಿನ ಅವರು ಕುದುರೆನ ಸಡ್ಲವಾಗಿ ಕಟ್ಟಿ ತುಂಬಾ ಸುಸ್ತಾಗಿ ಮಲ್ಗಿರ್ತಾರೆ. ಆಗ ಕುದುರೆಗೆ ಸಿಕ್ಕಿದ್ದ ಚಾನ್ಸ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮನೆ ಹಿತ್ಲಲ್ಲಿ ಒಂದು ಉಳ್ಳಿ ಗಿಡ ಇರುತ್ತೆ. ಆ ಉಳ್ಳಿ ಗಿಡಕ್ಕೆ ಬಾಯಿ ಹಾಕ್ಬಿಡುತ್ತೆ. ಆಗ ಮನೆ ಯಜಮಾನ್ತಿ ಓಡ್ ಬಂದು ಕೈಯಲ್ಲಿ ತಪ್ಲೆ ತಗೊಂಡು ತಲೆಗೆ ಹೊಡ್ದಿ, ನಮ್ಮ ಉಳ್ಳಿ ಗಿಡನೇ ಬೇಕಿತ್ತನೋ ನಿನ್ಗೆ ಮೇಯೋದಿಕ್ಕೆ ಅಂತ ಹೇಳ್ಬಿಟ್ಟು ಕುದುರೆನ ಹಿಂಗೆ ಕೋಲಲ್ಲಿ ಒಂದು ಹೊಡೆದ್ಬಿಟ್ಟು ಕಳಿಸ್ತಾಳೆ. ಆಗ ಅವಳು ಇನ್ನೇನ್ ತಿರ್ಗಿ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನಮ್ ಗಿಡಕ್ಕೆ ನಾನೇ ಬಾಯಿ ಹಾಕ್ಬಾರ್ದಾ ಅಂತ ಕೇಳ್ತಾರೆ. ಯಾವ್ದೋ ವಾಯ್ಸ್ ಕೇಳಿಸ್ದಂಗಾಗುತ್ತೆ. ಹಿಂದೆ ತಿರ್ಗಿ ನೋಡಿದ್ರೆ ಅವ್ರ ಗಂಡ ಫುಲ್ ದಪ್ಪ ಇದ್ದವನು ಫುಲ್ ಸಣ್ಣಾಗಿ ನಿಂತಿರ್ತಾನೆ. ಆಗ ಅವಳಿಗೆ ಏನ್ ಮಾತೇ ಬರೋದಿಲ್ಲ, ಹೆಂಗಾದ್ರಿ ನೀವ್ ಅಂತೆಲ್ಲ ಕೇಳ್ದಾಗ ಆಗ ಅವನ್ ಗಂಡ ಹೇಳ್ತಾನೆ, ನನ್ಗೆ ಆ ದೇವ್ರೇನೆ ನನ್ಗೆ ಬುದ್ಧಿ ಕಲ್ಸ್ಬಿಟ್ಟ. ನಾನು ಎಷ್ಟು ಕ್ರೂರವಾಗಿ ನೋಡ್ಕೊಂತಿದ್ದೆ ನನ್ನ ಆಳ್ಗಳನ್ನ, ಅದಕ್ಕೆ ನನ್ಗೆ ಇವಾಗ ಮನವರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತಿನ ಬೆಳಗ್ಗೆನೆ ಎಲ್ಲರಿಗೂ ಔತಣ ಹಾಕ್ಸಿ ಒಳ್ಳೆ ಸಂಬಳ ಎಲ್ಲ ಕೊಟ್ಟಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾನೆ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.